ಹಾಯ್ ಹಲೋ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ವೆದರ್ ಕೂಲ್ ಆಗಿದೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ನಿಮಗೆ ಗೊತ್ತಿರೋದ್ರಿಂದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವ್ಲಾಗ್ ಮಾಡೋದಕ್ಕೆ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮಟನ್ನ ಒಂದು 3-4 ಟೈಮ್ಸ್ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಇವತ್ತು ಕುಕ್ಕರಲ್ಲೇ ಕುಗ್ಸ್ಕೊತಾ ಇದ್ದೀನಿ, ಬಿಕಾಸ್ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಅಷ್ಟೇ. ಫಸ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮಟನ್ ಹಾಕ್ಕೊತಾ ಇದ್ದೀನಿ. ಮಟನ್ಗೆ ಹಾಕ್ಕೊಬೇಕಾದ್ರೆ ನೋಡ್ಕೊಳ್ಳಿ, ಯಾಕಂದರೆ ಮಟನಲ್ಲೂ ಎಣ್ಣೆ ಬಿಡುತ್ತೆ. ಆಯಿಲ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಆದರೆ ಸಾಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡೂ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 3-4 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾನು ಇಳೆ ಮಟನ್ ತೊಗೊಂಡಿರೋದ್ರಿಂದ ಒಂದು 3-4 ಕೂಗಿಸಿದ್ರೆ ಸಾಕು. ನೀವೇನಾದರೂ ಬಲ್ತಿದ ಮಟನ್ ತೊಗೊಂಡ್ರೆ ಒಂದು 5-6 ಆದರೂ ಕೂಗಿಸ್ಕೊಡಿ. ನಾನು ಒಂದು 3-4 ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಟಾದಮೇಲೆ ನಾನು ಜಾರಿಗೆ ಬೇಗ ಮಸಾಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಟೊಮೊಟೊ ಅಥವಾ 2 ಟೊಮೊಟೊ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಅಷ್ಟೇ. ಬೇರೆ ಏನು ಮಸಾಲೆ ನಾನು ಆ್ಯಡ್ ಮಾಡಿಲ್ಲ. ನೀಟಾಗಿ ಮಟನ್ ಬೆಂದಿದೆ. ಮಟನ್ ಈ ಥರ ನೀಟಾಗಿ ಬೆಂದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದನ್ನು ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಬ್ಯಾಚುಲರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇದು ತುಂಬ ಏನು ಕಷ್ಟ ಏನಿಲ್ಲ, ಬೇಗ ಮಾಡ್ಕೊಬೋದು ಇದನ್ನು. ಬೇರೆ ಬೇರೆ ಮಟನ್ ಬಿರಿಯಾನಿಯೂ ಮಾಡ್ಕೊಬೋದು. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಷ್ಟೇ. ಬೇಗ ಅಂದರೆ ಸ್ವಲ್ಪ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದರೆ ಬೇಗ ಮಾಡ್ಕೊಳ್ಬೋದಲ್ಲ, ಆ ಥರ ರೆಸಿಪಿ ಇದು. ಸೊ ಇದನ್ನು ನೀಟಾಗಿ ಮಟನ್ ಹಾಕ್ಕೊಂಡು ಮಟನ್ನಲ್ಲಿರೋ ಫಸ್ಟು ಬೇಯಿಸ್ಕೊಂಡಿದ್ದು ಮಟನ್ನಲ್ಲಿರೋ ನೀರನ್ನ ಬಗ್ಸ್ಕೊಳ್ಳಿ. ಆಮೇಲೆ ಅದೇ ಮಟನ್ನಲ್ಲಿ ನೀಟಾಗಿ ಉರಿರಿ ಮಟನ್ನ. ಸೊ ಮಟನ್ ಜಾಸ್ತಿ ಹುರಿದಷ್ಟು ನೀಟಾಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ನೀಟಾಗಿ ಮಟನ್ನ ಹುರ್ಕೊಳ್ಳಿ. ನೆಕ್ಸ್ಟು ನಾನು ರುಬ್ಕೊಂಡಿರೋವಂಥ ಖಾರನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾದ್ಮೇಲೆ ಆ ಮಸಾಲೆ ಸ್ಮೆಲ್ಸ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಅದನ್ನು ನೀಟಾಗೆ ಬಾಡಿಸ್ಕೊಳ್ಳಿ. ಯಾಕಂದರೆ ಮಸಾಲೆ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ. ನೀಟಾಗೆ ಕುಕ್ ಆಗಬೇಕು. ಅದ್ರ ಜೊತೆಗೆ ಎಣ್ಣೆನೂ ಬಿಡಬೇಕು. ಎಣ್ಣೆ ಬಿಟ್ಟರೆ ಮಟನ್ ಚೆನ್ನಾಗಿ ಕುಕ್ಕಾಗಿದೆ, ಜೊತೆಗೆ ಮಸಾಲೆನೂ ನೀಟಾಗೆ ಹಿಡಿದಿದೆ ಅಂತ ಅರ್ಥ. ಸೊ ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಮಟನ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇರೋದು. ಅದಾದಮೇಲೆ ಸ್ವಲ್ಪ ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಡ್ ಹಾಕೋದ್ರಿಂದ ಫ್ಲೇವರೇ ಚೇಂಜ್ ಆಗುತ್ತೆ. ಸೊ ನೀಟಾಗಿ ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದನ್ನು ನೀಟಾಗಿ ಫ್ರೈ ಆದಮೇಲೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇವಾಗಲೇ ನೋಡಿಕೊಂಡು ಲೆಮನ್ನ ಹಿಂಡ್ಕೊಳ್ಳಿ. ಯಾಕಂದರೆ ಲೆಮನ್ ಇಟ್ಕೊಂಡ್ರೆ ಮುದ್ದೆ ಥರ ಆಗೋಲ್ಲ, ರೈಸು ಚೆನ್ನಾಗಾಗುತ್ತೆ. ಇದನ್ನು ಒಂದು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಮಟನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಇದೆ ನೋಡಿದ್ರಿ ಅಲ್ವಾ ಎಷ್ಟು ಬೇಗ ಕ್ವಿಕ್ಕಾಗಿ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ. ಇದು ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೇಕಂದ್ರೆ, ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದರೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ದೆ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.